ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 101ನೇ ಅಧ್ಯಾಯ 2ನೇ ವಾಕ್ಯ. ದೋಷರಹಿತ ಮಾರ್ಗದಲ್ಲಿ ನಡೆಯಲು ಜಾಗರೂಕನಾಗಿರುವೆನು. ನೀನು ಯಾವಾಗ ನನ್ನ ಬಳಿಗೆ ಬರುವೆ? ನಿರ್ದೋಷ ಹೃದಯದಿಂದ ನನ್ನ ಮನೆಯೊಳಗೆ ನಡೆದುಕೊಳ್ಳುವೆನು. ದೇವರಿಗೆ ಸ್ತೋತ್ರ. Psalms 101 word 2. My conduct will be faultless. When will you come to me? I will live a pure life in my house. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಕೀರ್ತನೆ ಭಾಗ ಅರಸನು ದೇವರ ಮುಂದೆ ಪ್ರತಿಜ್ಞೆ ಮಾಡ್ತಕ್ಕಂಥದ್ದು. ಅರಸನಿಗೆ ನಿಯಮಗಳು ಉಂಟಂದರೆ ಖಂಡಿತವಾಗಲೂ ಅರಸನಿಗೆ ನಿಯಮಗಳು ಉಂಟು. ಧರ್ಮೋಪದೇಶ ಖಂಡದಲ್ಲಿ ಅನುಸರಿಸಿ ನಡೆಯಲೇಬೇಕು ಅನ್ನೋ ಒಂದು ಆಜ್ಞೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ಅರಸನು ವಾಗ್ದಾನ ದೇವರ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ದೇವರೇ, ದೋಷರಹಿತವಾಗಿ ನಡೆಯಲು ನಾನು ಜಾಗರೂಕನಾಗಿರುವೆನು. ನೀನು ಯಾವಾಗ ನನ್ನ ಬಳಿಗೆ ಬರುವೆ? ನಿರ್ದೋಷ ಹೃದಯದಿಂದ ನನ್ನ ಮನೆಯೊಳಗೆ ನಡೆದುಕೊಳ್ಳುವೆನು. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಾಕ್ಯ. ದೋಷಗಳನ್ನು ಒಪ್ಪಿಸಿಬಿಟ್ಟುವವನಿಗೆ ಶುಭವಾಗುವುದು, ಆದರೆ ಅದನ್ನು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ವೃದ್ಧಿ ಆಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯು ಹೊಂದುವುದು. ದೇವರಿಗೆ ಸ್ತೋತ್ರ. ತಪ್ಪು ಮಾಡಿದವರಿಗೆ ಶಿಕ್ಷೆ ಇರುತ್ತೆ ನಿಜ, ಆದರೆ ದೇವರ ವಾಕ್ಯ ಹೇಳುತ್ತೆ ನೀವು ಒಪ್ಪಿಸಿ ಬಿಟ್ಟು ಬಿಡುವುದಾದರೆ ನಿಮಗೆ ಕರುಣೆ ಉಂಟು. ದೇವರಿಗೆ ಸ್ತೋತ್ರ. ಅಪರಾಧಗಳನ್ನು ಒಪ್ಪಿಸಿ ಅರಿಕೆ ಮಾಡಿ. ದೇವರು ಹೇಳ್ತಿದ್ದಾರೆ, ಎಲ್ಲಿಯವರೆಗೆ ನನ್ನ ಜನರು ತಮ್ಮ ಅಪರಾಧಗಳನ್ನು ಒಪ್ಪಿಸಿ ಅರಿಕೆ ಮಾಡ್ತಾರೋ ಅಲ್ಲಿವರೆಗೂ ಸಹ ನಾನು ತಿರುಗಿ ಅವರನ್ನು ಪುನಃಸ್ಥಾಪಿಸ್ತೇನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರ ರಕ್ತ ನಮ್ಮನ್ನು ಸಕಲ ಅನೀತಿಗಳಿಂದ ಶುದ್ಧೀಕರಿಸಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳು, ನಮ್ಮನ್ನು ಶುದ್ಧೀಕರಿಸಿದಾರಲ್ಲ ಆ ರಕ್ತ, ಆ ಪರಿಶುದ್ಧ ರಕ್ತ ನಮ್ಮನ್ನು ಶುದ್ಧೀಕರಿಸಿದೆಯಲ್ಲ, ಇನ್ನೂ ನಮ್ಮ ದೋಷರಹಿತರಾಗಿ ಜೀವಿಸೋಕ್ಕೆ ಸಾಧ್ಯವಿಲ್ಲ ಅಂತಂದರೆ ಒಪ್ಪಿಸಿ ಹರಕೆ ಮಾಡಬೇಕು. ಕರ್ತನೇ, ನಿನ್ನ ರಕ್ತದಿಂದ ತಿರುಗಿ ನಮ್ಮನ್ನು ತೊಳೆ, ಈ ದೋಷದಿಂದ ನನ್ನ ಶುದ್ಧೀಕರಿಸು, ನಾನು ತಿರುಗಿ ಇದನ್ನು ಮಾಡ್ತಿರೋ ಥರ ನನ್ನನ್ನು ನಡೆಸು, ಬಲಪಡಿಸು, ನಿನ್ನ ವಾಕ್ಯದ ಮಾರ್ಗದಲ್ಲಿ ನನ್ನ ನಡೆಸು ಅಂತ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ಭಾಗ ನೋಡ್ತಾರೆ, ಕೀರ್ತನೆ 133ನೇ ಅಧ್ಯಾಯದಲ್ಲಿ ಅಲ್ಲೂ ಸಹ ಅರಸನು ಹೇಳ್ತಿದ್ದಾನೆ, ದೇವರೇ, ತಾಯಿ ಮಡಲಿರ್ತಕ್ಕಂಥ ಕೂಸು ಹೇಗೆ ಇದೆಯೋ ಆ ರೀತಿಯಾಗಿ ನಾನು ನನ್ನನ್ನು ನಾನು ತಗ್ಗಿಸ್ಕೊಂಡಿದ್ದೀನಿ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು ತಾಯಿ ಮಡಲಿರ್ತಕ್ಕಂಥ ಕೂಸಿನ ಥರ ನಮ್ಮನ್ನು ತಗ್ಗಿಸ್ಕೊಳ್ಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಆದರೆ ದೇವರಿಗೆ ತಗ್ಗಿಸ್ಕೊಳ್ಳೋಕೆ ಸಾಧ್ಯ, ದೇವರ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಳೋಕೆ ಸಾಧ್ಯ. ಸಂಪೂರ್ಣವಾಗಿ ನಾವು ದೇವರನ್ನ ಆಶ್ರಯಿಸ್ಕೊಳ್ಳೋಕೆ ಸಾಧ್ಯ. ದೇವರನ್ನ ನಾವು ಸಂಪೂರ್ಣವಾಗಿ ಆಶ್ರಯಿಸ್ಕೊಳ್ಳೋದಾದರೆ ದೇವರು ಮನುಷ್ಯರನ್ನು ನಡೆಸ್ತಾನೆ, ಅರಸನ್ನು ನಡೆಸ್ತಾನೆ, ಅಧಿಕಾರಿಗಳನ್ನು ನಡೆಸ್ತಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ತಗ್ಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಎಲ್ಲದಕ್ಕಿಂತ ಹೆಚ್ಚಾಗಿ ದೋಷರಹಿತರಾಗಿ ಜೀವಿಸ್ತಕ್ಕಂಥದ್ದು ಅದು ಆಶೀರ್ವಾದ, ಅಭಿವೃದ್ಧಿ. ಏನು ಬೇಕಾದರೂ ಜೀವಿಸ್ಬೋದು, ಆಶೀರ್ವಾದ ಅಧಿಕವಾಗಿ ಎಲ್ಲನೂ ಹೊಂದ್ಕೋಬೋದು. ಆದರೆ ಅದರಲ್ಲಿ ದೇವರ ರಕ್ಷಣೆ ಇರಲ್ಲ. ದೇವರ ರಕ್ಷಣೆ ಇರಲ್ಲ. ಸ್ವಂತ ಶಕ್ತಿಯಲ್ಲಿ ನಾವು ನಡಿಬೋದು. ಎಲ್ಲಿ ತನಕ ನಡೀಲಿಕ್ಕೆ ಸಾಧ್ಯ ಅಂದರೆ ಸಾಮರ್ಥ್ಯ ಇರೋವರೆಗೆ ನಡೀಲಿಕ್ಕೆ ಸಾಧ್ಯ. ದೇವರ ರಕ್ಷಣೆ ಇರಲ್ಲ. ದೇವರ ರಕ್ಷಣೆ ಇರಬೇಕು ಅನ್ನೋದಾದರೆ ವಾಕ್ಯ ಭಾಗದಲ್ಲಿ ಹೇಳಿರೋ ಪ್ರಕಾರವಾಗಿ ದೋಷರಹಿತರಾಗಿ ನಾವು ಜೀವಿಸಬೇಕು. ಆಗ್ತಿಲ್ಲ, ಒಪ್ಪಿಸಿ ಅರಿಕೆ ಮಾಡಿರಿ. ಒಪ್ಪಿಸಿ ಅರಿಕೆ, ನೀವು ಎಲ್ಲಿವರೆಗೂ ಒಪ್ಪಿಸಿ ಅರಿಕೆ ಮಾಡ್ತೀರಾ ಅಲ್ಲಿವರೆಗೂ ಸಹ ನಾನು ನನ್ನ ಜನರನ್ನು ಪುನಃಸ್ಥಾಪಿಸ್ತೇನೆ ಅಂತ ದೇವರು ಹೇಳ್ತಾರೆ. ಯೇಸು ಕ್ರಿಸ್ತರಿಗೆ ಒಪ್ಪಿಸಬೇಕು. ಕರ್ತನೇ, ನಿಮ್ಮ ರಕ್ತದಿಂದ ನಮ್ಮನ್ನು ತಿರುಗಿ ತೊಳರಿ, ನಮ್ಮನ್ನು ಶುದ್ಧೀಕರಿಸಿ, ದೋಷರಹಿತರಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿರಿ ಅಂತ ನೀವು ಕೇಳ್ಕೊಳ್ಳೋದರೆ ನಿಶ್ಚಯವಾಗಿ ಕರ್ತನು ನಮ್ಮನ್ನು ಶುದ್ಧೀಕರಿಸುವ ಆತನಾಗಿದ್ದಾನೆ. ತಿರುಗಿ ಅಂಥ ಅಪರಾಧಗಳು ನಮ್ಮ ಜೀವಿತದಲ್ಲಿ ನಡೆದಿರ್ತಾರೆ, ನಮ್ಮನ್ನು ಆತನು ನೀತಿವಂತರಾಗಿ ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಡೆಯೋದಕ್ಕೆ ವಾಕ್ಯದ ಪ್ರಕಾರವಾಗಿ ನಂಬಿಗಸ್ತ ನಡೆಯೋದಕ್ಕೆ ಒಪ್ಪಿಸಿ ಆಯ್ಕೆ ಮಾಡಿ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ, ಬಲಪಡಿಸುವ ಆತನಾಗಿದ್ದಾನೆ, ನಮ್ಮನ್ನು ಶಕ್ತಿ ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಆಮೆನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ,
ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡುವಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ಇಲ್ಲಿ ಅರಸನು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ನಿಮ್ಮ ಮುಂದೆ, ದೋಷರಹಿತನಾಗಿ ಜೀವಿಸೋದಕ್ಕೆ ನಾನು ಜಾಗರೂಕನಾಗಿದ್ದೇನೆ. ನೀನು ಯಾವಾಗ ನನ್ನ ಮನೆ ಬರ್ತೀಯ ಅವಾಗೆಲ್ಲ ನಾನು ನಿರ್ದೋಷಿಯಾಗಿ ನಾನು ಕಾಣಿಸ್ಕೋತೀನಿ ಅಂತ ಹೇಳ್ತೇನೆ. ಕರ್ತನೆ, ಸ್ವಲ್ಪ ಒಪ್ಪಿಸಿ ಹರಕೆ ಮಾಡ್ತಕ್ಕಂಥದ್ದನ್ನು ಪ್ರತಿಯೊಬ್ಬರನ್ನ ಸಹ ನೀವು ಕ್ಷಮಿಸಿ, ಅವ್ರನ್ನ ಆಶೀರ್ವದಿಸಿ, ಅವರಿಗೆ ಬಲವನ್ನು ಶಕ್ತಿಯನ್ನು ಕೊಟ್ಟು ನಡೆಸಿ, ನಿಮ್ಮ ಸನ್ಮಾರ್ಗದಲ್ಲಿ ನಡೆಸುವವರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ಒಪ್ಪಿಸಿ ಕೊಡ್ತಕ್ಕಂಥ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ಮೆಚ್ಚಿಯೋಣ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.